ಬುತ್ತಿ ತಗೊಂಬ ದೌಡ ನೀರು ಹಾಸನು ಹೊಲಕತ್ ಹೇಳೀನಿ ಬರಾಕ ತಯಾರಿಲ್ಲ ಏನಾರೇ ಮಾಡ್ತಾಳೆ ಅಂಬಲ್ಲ ಮನ್ಯಾಗ ನೋಡ್ತನಗಪ್ಪ. ಪಂಚಮಿಯಾಗಿ 2 ದಿವಸ ಆತ ಗಂಡ ಮನಿಗೆ ಹೋಗುದು ವಿಚಾರ ರೈತಲ್ಲ ಆಕೆಗೆ ಬರೇ ಇಲ್ಲೇ ಇರ್ತಾನ ಅತ್ತಾಳ. ಜಗದಾಗಿಲ್ದ ಅಣ್ಣ ತಂಗಿ ಆಗ್ಯಾರ ಇವ್ರು. ಆಕೆ ಯಾಕೆ ಹೋಗ್ತಾಳು ಗಂಡನ ಮನೆಗೆ? ಅಣ್ಣನ ಕೈಯಾಗ ತಗೊಂಡಾಳ. ಆಕೆ ಅಣ್ಣನ ಕೈಯಾಗ ತಗೊಂಡ ಈ ಮನ್ಯಾಗ ಮೆಟ್ಟು ಊರ್ಬೇಕತ್ತಾಳ ಇಲ್ಲೇ. ಇದಕ್ಕೆ ಹೆಂಗ್ ಮಾಡುದೆ ಅವು ಹೇಳ? ಮೊದಲು ಗಂಡನ ಕೈಯಾಗ ತಗೋ ಎಲ್ಲಾರು ಹಂಡ್ರನ್ ಆಗ್ಯಾನ ಅವನು ಆಗ್ಯಾನ. ನನ್ನ ಮಾತ ಕೇಳಂಗಿಲ್ಲ ಅವ. ತಂಗಿ ಹೋಗ್ಬೇಕು ಮಗಲ್ದಾಗಿದ್ರ ಅಂದ್ರ ನನ್ನ ಮರ್ತ ಬಿಡ್ತಾನ ಅವ. ಹೋಗ ಕಸ್ಮಾಲ ನಿಂದ ಜೀವನ ಗಂಡ ಮಾತು ಕೇಳವಲ್ಲ. ಹೆಂಗಾರ ಮಾಡಿ ಕೈಯಾಗ ತಗೊಳ್ದು ಬುಟ್ಟಿ ಹಾಕೋದ ಅವನ. ನಾನ ಬಂದ್ 8 ದಿನ ಆತ. ಗಂಡ 1 ದಿನ ಮಗಲ್ದಾಗ ಕುಡಿಸ್ಕೊಂಡ ನನ್ನಿನ ತಿರ್ಗಾಡಕ್ ಹೋದಾನ ಹೊರಗ. ಏನ್ ಮಾಡ್ತೇ ನೀನು ಬಾಳೆಕ್ ಬೆಂಕಿ ಹತ್ತಲಿ ನಿಂದ ಜೀವನ ಹೋಗ ನಿನ್ನ ಕಸ್ಮಾಲ. ನೀನು ನನ್ನ ಬೇಕತ್ತೇನೆ ಅವ ಯವ್ವ ಅಲ್ಲಿ ಬಂದ ಸುಮ್ಮಿರ್ನಿ ಏನು ಅನ್ಬೇಡ. ಏನು ಹೇಳಿ ನಾನು ನಿನಗೆ? ಹೊಲಕ್ಕೆ ಬುತ್ತಿ ತಗೊಂಡು ಬಾ ಅಂತ ಹೇಳಿದಿಲ್ಲ. ಹೊಟ್ಟೆಯಲ್ಲಿ ಬಂದೈತಿ, ನೆತ್ತಿ ಮೇಲೆ ಬಂದೈತಿ. ಅವ್ವ ಮಗಳ ಇಬ್ರು ಬಾಗಿಲಿಗೆ ನಿಂತು ಬಿಟ್ಟಾರಿ. ಇನ್ನೊಬ್ರು ಉಂಡಾರು ತಿಂದಾರನು ವಿಚಾರ ಐತಿಲ್ಲ. ತಮ್ಮ ನನ್ನ ಮಗಳ 10 ಕೈ ಇಲ್ಲ ನಿಮ್ಮ ತಂಗಿಲ್ಲ ಮಾಡಿಸ್ಕೊಳ್ದಾಕಿ ಕೈದಾಗ ಈಗ ಒಬ್ಬಕ್ಕೆ ಮಾಡ್ಬೇಕು ಅಂದ್ರೆ ಬೇಡ್ಕೊಂಡಲ್ಲ. ಅತ್ತಿ ಈ ಮನೆಗೆ ಬಂದ ಪಾವ್ನಾಳ್ತೀನಿ. ನನ್ನ ತಂಗಿ ಸರಿ ಸಮಾನ ಕಟ್ಕೊಂಡು ಮಾತಾಡೋ ಅಧಿಕಾರ ನಿನಗಿಲ್ಲ. ಗಂಡನ ಮನ್ಯಾಗ ಬ್ಯಾಸೊತ್ತ 4 ದಿವಸ ತವ್ರ ಮನೆಗೆ ಬಂದ್ರ ಇಲ್ಲಿ ನಿಂಬದು ನಡ್ದೈತಿ ಚಲ್ಲಾಟ. ನಮ್ದೇನ್ ನಡ್ದೈತ್ರಿ? ನಮಗೂ ದನು ಆ ಬೇಸರ್ಕೆ ಇಲ್ಲ ಅನ್ರಿ. ಹಸ್ರಿ ನಿಮ್ ತಂಗಿಗೆ ಏನ್ ಕೈ ಕಾಲು ಮುರುಗಿ ಬಿದ್ದಿಲ್ಲ ಆಕೇನ. ಏ ತಮ್ಮ ಇಳಿಸುತ್ತಾಳೆ ಕೈ. ಯಾಕ ನನ್ನ ಮಗಳಿಗೆ ಎಲ್ಲಾರ ಕೈ ಹಚ್ಚಿದಾದ್ರ ಉಪರಾಟಿನ ಅದೇ ಏನತ್ತ ಮೇಯಾಗ. ಅಣ್ಣ ನನ್ನ ಸಂಬಂಧ ಮನ್ಯಾಗ ಜಗಳಾಡದು ಚಲುವಲ್ಲ. ನನ್ ಗಂಡ ಬರ್ತನಂತಾನಿಂದ ನಾ ಹೋಗಿ ಬಿಡ್ತೇನೆ ಅಣ್ಣ. ನೋಡುವ ನಿನ್ನ ಸಂಬಂಧ ಜಗಳ ಅಲ್ಲಿದ. ಪ್ರತಿನಿತ್ಯ ನಮ್ಮ ಮನ್ಯಾಗ ಹಿಂಗೆ ಜಗಳ ಇರತೈತಿ. ಈಗ ಒಂದರ ಮಾತು ಕೇಳ್ತಾಳೇನ ನೀನ ನೋಡಿದಿ. ಅದಕ್ಕೆ ಸಪೋರ್ಟ ಇವ್ರ ತಾಯಿ ಅದಾಳ. ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಮಾತಾಡ್ತಾರ ಮನ್ಯಾಗ. ಬುಟ್ಟಿ ತಗೊಂಡ ಹೊಲಕ್ಕೆ ಬಾ ಅಂತ ಹೇಳೀನಿ. ಇಷ್ಟೊತ್ತಾದ್ರೂ ಇನ್ನೂ ಬರವಾರ. ಮತ್ತೆ ನನ್ನ ಬಾಯಿ ಮಾಡಿ ಅಂಜಿಸ್ಕೋತಾಳ ಈಕಿ. ನಾ ಏನು ಮಾತಾಡೇನಪ್ಪ ನಿನಗ? ಹೋಗ್ತಾನ ಕಳ್ಸ ಗಂಡನ ಮನೆಗೆ. ಯಾಕೆ ಎತ್ಕೊಂಡ್ ಕೂತಿ ಮನ್ಯಾಗ? ಯವ್ವ ಈಕಿ ಯಾವಾಗ ಯಾಕೆ ಹೋಗೋಳಾಕ ನೀನು ಅಂದ ಕೆಟ್ಟ ಆಗಬೇಡ. ಯವ್ವ ಅಣ್ಣನ ಬಂದ್ ನೋಡಲ್ದ ನೋಡಿಲಿ. ಈಗ ನಮ್ಮ ಮನ್ಯಾಗ ಜಗಳಾಡಿದ ವಿಷಯ ಅವನು ಮುಂದೆ ಮಾತಾಡಕ್ ಹೋಗ್ಬೇಡ್ರಿ. ಅತ್ತಿ ನಿನ್ನ ಬಾಯಿ ಒಡಕ ಗಡಿಗಿದ್ದಂಗ. ಏನು ಹೇಳ್ತ? ಬಾಯಿ ಮುಚ್ಕೊಂಡು ಸುಮ್ಮಿರ. ಮತ್ತೆ ಒಂದು ಅಂದ್ರ ಕಡ್ಡಿ ಓದ್ ಗುಡ್ಡ ಮಾಡ್ತಿ. ಸುಮ್ಮಿದ್ರೆ ಜಗಳ ಹಚ್ತಿ. ಸುಮ್ಮಿರ್ಬೇಕಾ? ಮಕಾಯಿ ನೋಡ್ತಿ ನೀರ್ ತರಗೊಂದ್ ಚರಿಗೆ. ಆಯ್ತಾಳ್ರಿ ನಾ ದನಕ್ ಮೇವುಗಳು ಬರ್ತಾನೆ. ನಡ್ರಿ ಒಳಗೆ. ಈಗ ಬಂದ್ರಿ? ಮೊನ್ನೆ ಬರ್ತನಂದಿದ್ರಲಿ ಅತ್ತಿ ಮಾಮ ಆರಾಮದಾರ್ರಿ? ಎಲ್ಲಾರು ಆರಾಮದಾರು. ಮನೆ ಬರ್ಬೇಕಂತ ಮಾಡಿ ನೀನ್ ಸ್ವಲ್ಪ ಹೊಲ್ದಾಗ ಕೆಲಸ ಇದ್ದು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಮಾಮಾರ್ದ ಎಲ್ಲಿ ಯಾರ ಕಾಣವ್ರ ಯಾರು? ದನಗಳಿಗೆ ಮೇವು ಯಾಕೆ ಹೋಗ್ಯಾನ್ರಿ? ವೈನಿ ನೀರ್ ತರಾಕ್ ಹೋಗ್ಯಾಳ್ರಿ ಒಳಗ. ತಯಾರಾಗು ಊರಿಗೆ ಹೋಗುನು. ಸದ್ದ ಹೋಗ್ಯಾ ಬಿಡ್ದನ್ರಿ. ಅಣ್ಣ ಬರ್ಲಿಗಪ್ರಿ. ಅಣ್ಣ ಬಂದಿದ್ ಹೇಳಿ ಹೋಗುನ್ರಿ. ಈಗ ಬಂದಿ? ಹೌದ್ ತಂಗಿ ಈಗ ಬನ್ನಿವ. ನೀ ಆರಾಮದಿಲ್ವ? ಆರಾಮದಿ ಅಣ್ಣ. ನೀವ್ ಆರಾಮದಾರಲ್ಲ? ನಾ ಆರಾಮದೇನ್ ತಂಗಿ. ನೀ ಪಂಚಮಿ ಅಂತ ಹೋಗಿದಿಲ್ಲ ಊರಿಗೆ? ನಿಮ್ಮ ನನೇಲಿ ಕಳಿಸ್ತಾನ ಪಂಚಮಿಗೆ. ಇದ ಊರಾಗ ಮಾಡುದ್ ನಾ ಪಂಚಮಿ. ತಂಗಿ ಅವ್ವ ಮನ್ಯಾಗ ಪಂಚಮಿಗೆ ನಿಮ್ಗ ಉಂಡಿ ಕೊಟ್ಟಾಳು. ತಗೋರಿ ಉಂಡಿ. ಬಾರ್ಪ ಒಳಗ್. ಹಾ ನಡಿವ ಬರ್ರಿ. ಪೀಡ ಹೋಗ್ತೈತೆ ಇಲ್ಲ ತಂದ ನನಗ್ ಚಿಂತೆ ಐತಿತ್ತ. ಹೆಂಗಾದ್ರು ಆಕಿ ಗಂಡ ಬಂದ ನಿಂದ ಕರಿಯಾಕ ಹಂಪ್ ಬರ್ಕೊಂಡಾಗ ಹೋಗ್ತೈತಿ ನೋಡಿ. ಹಾಳಾಗಿ ಹೋಗ್ಲಿ ಆ ಕಡೆ. ತಿತ್ತೈತಿ ದಗದಿಲ್ಲ ಬಗಸಿಲ್ಲ ಗಂಡ್ರಿ ಹಂಗೈತಿ ಅಡ್ಡಾಡ್ತೈತಿ. ಮತ್ತೇನ್ರಿ ಮಾಮ ಏನ್ ಮಾಡಾಕ್ತೀರಿ? ಎಮ್ಮಿಗೆ ನೀರು ಕುಡ್ಸಾಕ್ತೇನಪ್ಪ. ಆರಾಮ? ಆರಾಮದಿವ್ರಿ. ನೀವ್ ಆರಾಮದ್ರಿ? ಆರಾಮದೀವಪ್ಪ. ಅತ್ತಿ ಮಾವ ಆರಾಮದಾರಪ್ಪ? ಹಾ ಆರಾಮದಾರ ಮಾಮ. ಮತ್ತ ನಿಮ್ ತಂಗಿನ ಕರ್ಕೊಂಡ್ ಹೋಗ್ಬೇಕತ್ತ ಬಂದಾನಿ. ಇನ್ನೊಂದು 2 ವರ್ಷ ಬಿಡ್ಲಾ? ರಕ್ಷಾ ಬಂಧನ ಬಂದೈತಿ. ಅದನ್ನ ಮುಗಿಸ್ಕೊಂಡ್ ಗಂಡ ಹೆಂಡತಿ ಇಬ್ರು ಹೋಗಕಿರತ್ತ. ಬ್ಯಾಡ ಮಾಮ. ಪಂಚಮಿಯಾಗಿ 2 ದಿವಸ ಆತ. ಅವ್ವ ಕರ್ಕೊಂಬಾತ್ ಕಳ್ಸ್ಯಾಳ. ನಾನು ಮತ್ತೆ ನೀನ ಬರ್ದಂತ ನಾ ಬಿಟ್ರೆ ಮತ್ ನೀ ಬರ್ಲಿಲ್ಲ. ಅವ್ವ ಏನಂದ್ಳು?
ಇಲ್ಲ ಅವ್ರೇನ್ ಬರೋದಿಲ್ಲ, ನೀನು ಹೋಗು ಕರ್ಕೊಂಡ್ ಬರೋಗತ್ತ ಕಳ್ಸ್ಯಾಳ, ಕಳಿಸ್ಬಿಡವ ಕರ್ಕೊಂಡ್ ಹೋಗ್ಕನ. ಕಳಿಸ್ಕೊಡುದೇನು ದೊಡ್ಡ ಮಾತಲ್ಲ. ನಾಳೆ ರಾಖಿ ಹಬ್ಬ, ಇವತ್ತು ಹೋಗುದು ಮತ್ತೆ ಬರೋದಕ್ಕೈತಿ ನಾಳೆ. ಮಂದಿ ಏನತ್ತಾರು, ತಂಗಿನ ಕರ್ಕೊಂಡ್ ಬರ್ಲಿಲ್ಲ ತಾರ ಮಂದಿ. ನನಗೆ ಕೆಟ್ಟ ಅನಿಸ್ತೈತಿ. ಅದಕ್ಕಾಗಿ ಗಂಡ ಹೆಂಡತಿ ಏರಿ 2 ದಿವಸ ಮುಗಿಸ್ಕೊಂಡು ಹೋಗೇ ಬಿಡಕ್ರಿ. ಬ್ಯಾಡ ಮಾಮ, ಈಗ ಕರ್ಕೊಂಡ್ ಹೋಗ್ಕನ. ನಾಳೆ ಬಂದು ನೀನ ನಿಮ್ಮ ತಂಗಿ ಕಡೆ ರಾಖಿ ಕಟ್ಸ್ಕೊಂಡ್ ಹೋಗ. ಅಲ್ಲಣ್ಣ, ಹಳೆಯ ಮಾವ ಇಲ್ಲೇ ನಿಂತ ಬಿಟ್ಟಾರ್ಲೆ, ಊಟದಾರ ನೆನಪಾಕತಿಲ್ಲ ನಿಮಗ? ಊಟ ಮಾಡಕ್ರ ಬರ್ರಿ, ಅಂತದೇನ್ ಮಾತಾಡತ್ತಾರ ಇಬ್ರು? ತಂಗಿ, ನಾಳೆ ರಕ್ಷಾ ಬಂಧನ ಐತಿ, ಮುಗಿಸ್ಕೊಂಡ್ ಗಂಡ ಹೆಂಡತಿ ಇಬ್ರು ಹೋಗಕ್ರಿ ಅಂತ ಹೇಳಿದ್ರ ಇವತ್ತ ಹೋಗ್ಕನ ಅನ್ನತ್ತನ್ವ. ಅಣ್ಣ, ರಾಖಿ ಹಬ್ಬ ನಾಳೆ ಐತಿ, ಅದು ಗೊತ್ತೈತಿ ನನಗ. ಎಲ್ಲಿ ಬೇಡ, ನನ್ ಗಂಡ ಬಂದಾನ ಹೋಗಿ ಬಿಡ್ತಾನ. ರಾಖಿ ಕಟ್ಸ್ಕೊಳಕ ನಾಳೆ ನೀನ ಬಂದ್ ಬಿಡಣ್ಣ, ಅಲ್ಲೇ ಕಟ್ಸ್ಕೊಂಡ್ ಬಂದ್ ಬಿಡಕಿತ್ತ. ಗಂಡನಿಕಿತ ಮೊದಲು ನೀನ ಹೊಕ್ಕಣಕ್ಕೆಲ್ಲವ. ನೋಡವ, ಮಂದಿ ಊರಾಗ ಬೈತಾರ. ನನ್ನ ಹುಡುವಿ ಮುಂದಿಟ್ಕೊಂಡ ರಾಖಿ ಹಬ್ಬ ಇಟ್ಕೊಂಡ್ ತಂಗಿನ ಕಳಿಸ್ಯಾನಂದ್ರ ಏನಂದಾರ ಮಂದಿ? ನಡ್ರಿ ಮನಿಗೆ, ಮೊದಲ ಊಟ ಮಾಡಕ್ಕಿರತ್ತ, ಹಿಂದಿಂದ ವಿಚಾರ ಮಾಡಕ್ಕಿರತ್ತ. ಬರ್ರಿ ಬರ್ರಿ ಊಟ ಮಾಡುವ ಮೊದಲು. ಏನಂದ್ರಿ ಬೀಗ್ರ? 2 ನಿಮಿಷ ಬಿಟ್ಟು ಹೋಗ್ರಲ್ಲ. ಆಯ್ತಳಮ್ಮ, ನಾಳೆ ರಕ್ಷಾ ಬಂಧನ ಹಬ್ಬ ಐತಿ. ನಾ ಹೋಗಿ ಏನಾರು ಹೇಳ್ತಾನು, ಹಬ್ಬ ಮುಗಿದಿಂದ ನಾಡ ಬಂದ ನಾ ಕರ್ಕೊಂಡ್ ಹೋಗ್ಕನ. ಅಣ್ಣ, ಈಗ ಬಂದಾರ ಹೋಗಿ ಬಿಡ್ತಾನ, ಅಲ್ಲಿ ಮನ್ಯಾಗ ಅತ್ತಿ ಮಾವ ಬೈತಾರ. ನೀನ ನಾಳೆಗೆ ಬಾ, ಅಲ್ಲೇ ರಾಖಿ ಹಬ್ಬದ ದಿವಸ ಬಂದ ರಾಖಿ ಕಟ್ಸ್ಕೊಂಡ ಮತ್ ಹೊಳ್ಳಿ ಬಂದ್ ಬಿಡಕತ್ತ. ಏನು ಹುಚ್ಚರಂಗ್ ಮಾತಾಡಕತ್ತೀವ ನೀ? ಅದೇನೋ ಹೇಳ್ತಾರಲ್ಲ, ದೇವ್ರು ವರ ಕೊಟ್ರು ಪೂಜಾರಿ ಕೊಡ್ಲಿಲ್ಲತ್ತ. ನಿನ್ನ ಗಂಡ ಹೇಳಕ್ತಾನಿ ಇರುವ ಅಂತ ಹೇಳಕ್ತಾನ, ನೀ ಹೊಕ್ಕನೈತೇನ? ಮೊದಲ ಊಟ ಮಾಡಿ ನಡ್ರಿ. ಇಲ್ ಬಿಡಣ್ಣ, ಹೋಗಿ ಬಿಡ್ತೀವು. ಏವಾ, ಇರಕಿ ಒಬ್ಬಕಿನ ತಂಗಿ. ಈ ಸಲ ಮಳೆಯಾಗಿ ಬೆಳಿ ಚಲೋ ಬಂದೈತಿ. ನೀನು ಕೊಳ್ಳಾಗ ಒಂದು ಬಂಗಾರ ಬೋರ್ಮಾಳರ ಎಕ್ಸರ ಮಾಡಿಸಿ ಹಾಕ್ಬೇಕನ್ನೋ ಆಸೆ ಐತಿ. ಮಾಮ, ಅವ್ವ ಬೇಯ್ತಾಳು, ಮೊದಲ ಊಟ ಮಾಡಿ ನಾ ಊರಿಗೆ ಹೋಗಿ ಬರ್ರಿ. ನಡ್ರಿ, ನಡಿಲ ಅಣ್ಣ. ಅತ್ತಿ, ಕೈ ತೆಗಿ, ಒಳಗ್ ಹೋಗ್ಬೇಕ. ಹಾಡಿ ನಿತ್ತಳಪ್ಪ, ಸರಿ? ನಡ್ರಿ. ಬಾಡೆ ಬಂಗಾರ ಹಾಕ್ತಾನ ತಂಗಿಗೆ, ಹಾಕಿಲ್ಲ ಅವ್ ಬಂಗಾರ. ಇಂದ್ರವ, ಏ ತಂಗಿ ಇಂದ್ರವ, ಇಂದ್ರಿ, ಏ ಹೊರಗ್ ಬಾರ. ಯಾಕ ಏನಾಯ್ತು? ಎದಕ್ ಒದರಾತದಿ? ಒದ್ರಿದ್ ಕೇಳ್ಸಂಗಿಲ್ಲ ಒಟ್ಟ. ತಂಗಿಗೆ ಬಂಗಾರ ಹಾಕ್ತಾನತ್ ನೋಡ, ರಾಖಿ ಕಟ್ಟಿ ಹೋಗಾಗ. ಬಂಗಾರ ಹಾಕ್ತಾನತ್ತ? ಹಾ, ಹಾಕ್ಲಿ ಬಿಡ ಯವ್ವ. ಹಾಕ್ಲಿ ಬಿಡು. ನಾಳೆ ನಿನ್ ಹುಟ್ಟು ಮಕ್ಕಳ ಕೈಯಾಗ ಪಟ್ಟಿ ಕೊಡ್ತಾನ. ಎಂದಾರ ಶೇನ್ಯಾಳ ಅಕ್ಕಿ, ಎಂದಾರ ಬುದ್ಧಿ ಬರ್ತೈತೆ ನಿನಗ? ಯವ್ವ, ಬಾಯ್ ಮಾಡ್ಬೇಡ, ಅವ್ರ ಒಳಗ ಊಟ ಕೂತಾರ. ನಡಿ ನೀನು ಊಟ ಮಾಡಕ್ತ. ನಾ ಊಟ ಮಾಡ್ಲಿ? ಊಟ ಮಾಡಂಗಿಲ್ಲ. ಆ ಹೆಂಗಸನ್ ಒಂದ್ ಗತಿ ಕಾಣಿಸುತ್ತಕ ನೀರ್ ಕುಡಿಯಂಗಿಲ್ಲ, ಊಟ ಮಾಡಂಗಿಲ್ಲ. ಲಕ್ಷ್ಮವ್ವ, ದೌಡ್ ತಗೊಂಬಾರವ. ಕರೆಂಟ್ ಬರೋ ಟೈಮ್ ಆಗೈತಿ, ನೀರ್ ಹಸಕ್ ಹೋಗ್ಬೇಕ. ಇನ್ನ ದೇವ್ರಿಗೆ ಬಾಣ ಒಯ್ಬೇಕ. ಅವಸರ ಮಾಡ್ರಿ. ಎಷ್ಟ್ ಅವಸರ ಮಾಡಾಕತ್ತಿ ಅಣ್ಣ? ಇವ ಕರೆಂಟ್ ನಮ್ ಕೈ ಅನ್ನೋದವನ್ನ ದೌಡ್ ಅವಸರ ಮಾಡ. ಒಬ್ಬ ನಾ ಗಂಟು ಬಿತ್ತು ನೋಡಿ ರಾಯ್ತಿ. ಮ್ಯಾಲೆ ನಿಂದ್ರ ನಮಸ್ಕಾರ ಮಾಡ್ತೀನಿ ಕಾಲಿಗೆ.
ತಂಗಿ ಇವತ್ತ ನೀ ಆಶೀರ್ವಾದ ಮಾಡ್ಬೇಕ. ಹಾಲುಂಡ ತವರೂರ 100 ವರ್ಷ ಸುಖವಾಗಿರ್ಲಂತ ನೀ ಹರ್ಷಬೇಕ. ಹೆಣ್ಣು ಮಕ್ಕಳು ನಗನಗುತ್ತ ಹರಿಶಿರಂದ್ರ ಆಶೀರ್ವಾದ ದೇವರ ಆಶೀರ್ವಾದಕ್ಕಿಂತ ಶ್ರೇಷ್ಠವಾಗಿದ್ದ. ತಂಗಿ ನೀ ಆಶೀರ್ವಾದ ಮಾಡುವ. ಅಣ್ಣ ನಾ ಹುಟ್ಟಿ ಬೆಳೆದ ಈ ತವ್ರ ಮನಿ ಹಾಲು ಉಕ್ಕೇರ್ದಂಗ ಉಕ್ಕೇರ್ಲಿ. ನಿನಗ ಇನ್ನಟ ಆ ದೇವ್ರ ಶ್ರೀಮಂತಿಕೆ ಕೊಡ್ಲಿ. ವೈನಿ ನೀನು 100 ಕಾಲ ಚಂದಂಗೆ ಜೀವನ ಮಾಡ್ಕೋತ ಹೋಗ್ರಪ್ಪ. ಆಶೀರ್ವಾದ ಆಗ್ಲಿ. ಅಣ್ಣ ಇನ್ನೊಂದು ಮರ್ತಾ ಬಿಟ್ಟನಿ, ರಾಖಿ ಕಟ್ಟಿ ಏನಾರ ಬೆಲಸ ತಿನ್ಸ್ಬೇಕ. ಉಂಡೆ ತರ್ತನ ಗಪ್ಪ. ಯವ್ವ ನೀನು ನಿಮ್ ತಮ್ಮಗ ರಾಖಿ ಕಟ್ಟತನಂದಿ ತಂದದಿಲ್ಲ ರಾಖಿ? ಅದ್ ಹೆಂಗ ಸ 10 ರೂಪಾಯಿ ರಾಖಿ ತಂದ್ರ ನಾ 100 ರೂಪಾಯಿ ಕೊಟ್ಟು ತರ್ಸೇನ್ ತಂಗಿ. ನಾ ಒಳ್ಳೆ ಕಟ್ತನ ತಮ್ಮಗ ರಾಖಿ. ಮತ್ ಕಟ್ಯಾವ ನೀನು? ಅತ್ತಿ ನೀವು ಕಟ್ಟವ್ರ ರಾಕಿ ಯಾವಾಗ ತರಿಸ್ರಿ? ಅಮ್ಮ ನೀನು ನಿಮ್ಮ ತಂಗಿ ಮಾತಾಡಕತ್ತಿದ್ರಲ್ಲ ರಾಖಿ ಕಟ್ಟುವ ತಂದ. ಆಗ ನಾನು ಕೇಳಿಸ್ಕೊಂಡ ಒಂದ್ ಹುಡುಗನ ಕೈಯಾಗ 100 ರೂಪಾಯಿ ಕೊಟ್ಟ ನಾನು ತರ್ಸೇನಪ್ಪ. ನಾನು 100 ರೂಪಾಯಿ ಖರ್ಚು ಮಾಡೇನಿ. ಐತಿ ಕರೆಂಟ್ ಬರೋ ಟೈಮ್ ಆಗೈತಿ, ದೌಡ್ ಕಟ್ಟ ಬರ್ರಿ. ಆಯ್ತಿ ನೋಡಿ ಇದ್ದೊಳಕಿ 100 ರೂಪಾಯಿ ಕೊಟ್ಟು ತರಿಸ್ಯಾಳ. ನೋಡಪ್ಪ ರಾಖಿದ ನಾನು ತರ್ಸೇ ನೋಡಿ ತಿರಿ ಕಟ್ತನ. ಹಿರಿಯಾರು ಇರ್ಬೇಕತ್ತಾರ ಮನ್ಯಾಗ, ಇದಕ್ಕ ನೋಡತ್ತಿ. ಅತ್ತಿ ಮುಂದ್ ಬಾ. ಹೆಣ್ಣು ಕೊಟ್ಟು ಅತ್ತಿ, ಕಣ್ಣು ಕೊಟ್ಟು ದೇವ್ರ ಇದ್ದಂಗ. ಹಿಂಗ ನಮ್ಮ ಸಂಸಾರ 100 ವರ್ಷ ಸುಖವಾಗಿರ್ಲಿ. ವರ್ಷ ತುಂಬುದ್ರೊಳಗ ಅವಳಿ ಚವಳಿ ಮಕ್ಕಳು ಹುಟ್ಟಿಲಿ ನಂಗ ಆಶೀರ್ವಾದ ಮಾಡ. ಮುಂದ್ ಬಾತಿ ನಮಸ್ಕಾರ ಮಾಡ್ತಾನ. ಬ್ಯಾಡ್ ಬಿಡ ತಮ್ಮ. ಕಾಲ್ ತಾತಿ ಆಶೀರ್ವಾದ ಮಾಡ. 100 ವರ್ಷ ಬದುಕ್ಯಪ್ಪ ತಮ್ಮ. ಅಳದೇವ್ರು ಅವಳಿ ದೇವಳಿ ವರ್ಷ ತುಂಬಿಕೊಡ್ದ 2 ಮಕ್ಕಳ ತಗೊಂಡ್ ಬರ್ಬೇಕು ನನ್ನ ಮನೆಗೆ ಮಗಳನ್ನ ಕರ್ಕೊಂಡ. ಅತ್ತಿ ನೀ ಹೇಳ್ದಂಗ ಆಗ್ಲಿ. ನಿಮ್ಮಂತ ಹಿರಿಯರ ಆಶೀರ್ವಾದ ಶ್ರೀ ರಕ್ಷ ಇದ್ದಂಗ. ಅಣ್ಣ ಮಾಡ ಮುಂದೆ ತಿರ್ಸ್ತಾನ. ತಂಗಿ ನೀ ಆದಮ್ ನೋಡುವ ಈ ವರ್ಷ ರಾಖಿ ಕಟ್ಟಿದ ಸಂತೋಷಕ್ಕಾಗಿ ಎಂತಂದ ನೋಡಿ ಇವತ್ತು ನಿನಗೆ ಏನ್ ತಂದೆ ಹೂವ ಬಂಗಾರ ಯೋಗಸಾರ ಗೋರ್ಮೇಳ ಮಾಡ್ಸು ಮಂದಿ ಅಣ್ಣ. ಹೌದವ್ವ, ಈ ವರ್ಷ ಮಳೆಯಾಗಿ ಬೆಳಿ ಚಲೋ ಬಂದೈತಿ. ಪಂಚಮ್ಯಾಗೂ ನಿನಗೇನೂ ಕೊಡ್ಲಿಲ್ಲ, ಅದಕ್ಕ ಈಗ ನಿನಗೆ ಕೊಡ್ಬೇಕಂತ ಮನಸ್ಸಾಯ್ತ. ನಿನಗೋಸ್ಕರ ಪ್ರೀತಿಯಿಂದ ಮಾಡಿಸ್ಕೊಂಡ್ ಬಂದೇನಿ. ಹಿಡಿವ ಹಾಕೋ ಇದನ್ನ. ಅಣ್ಣ ನಿನ್ನ ಕೈಲೇನ ಹಾಕಿಬಿಡ್. ಚಂದ ಆತಣ್ಣ. ಏನ್ ಹಾಕಿದ್ರು ನಮ್ ತಂಗಿಗೆ ಚಂದ ಕಾಣಿಸ್ತಾವ. ಏ ಯವ್ವ ಬಾಯಿಲಿ ನೋಡು, ನನ್ನ ಗಂಡ ಎಷ್ಟು ಒಳ್ಳೆ ಅವ. ನೀನು ಹೋಗ್, ನಿನಗೊಂದು ಹಾಕ್ತಾನ. ನನಗೂ ಹಾಕ್ತಾನತ್ತಿ ಬಂಗಾರ. ನೀನು ಹೋಗ ತಂಗಿ ನೋಡು, ಅದು ಒಂದ ಹಾಕಿದಕ್ಕ ಹಂಗ ಚಂದ ಕಾಣಕತ್ತಿದಿ. ಇದನ್ನೊಂದು ಹಾಕೊಂಡು ನೋಡುನು. ಎರಡು ನನಗ ಅಣ್ಣ. ಒಂದ ಪಂಚಮಿದ ಒಂದ್ ರಾಖಿ ಹಬ್ಬದ. ನೋಡು, ಈಗ ನನ್ನ ತಂಗಿ ಸಾಕ್ಷಾತ್ ಲಕ್ಷ್ಮಿ ಕಂಡಂಗ್ ಕಾಣಕತ್ತಿದ. ಆತನ ದೇವ್ರ 100 ಕಾಲ ಹಿಂಗ ಚಲೋ ಇಡ್ಲತ್ತ ತವ್ರ ಮನಿಗೆ ಆಶೀರ್ವಾದ ಕೊಟ್ಟು ಹೋಗ್ತಾನ ನನ್ನ. ಆಯ್ತವ, ಕರೆಂಟ್ ಬರೋ ಟೈಮ್ ಆತ, ನಾ ಹೋಗ್ಕೋನ. ಏಯ್ ನೋಡ, ಲಕ್ಷ್ಮಿ ಗುಡಿಗೆ ಬಾಣ ಒಯ್ಬೇಕ. ಇಲ್ಲೇ ಮಾತು ಹಚ್ಕೊಂಡ್ ನಿಂದ್ರಾಕ್ ಹೋಗ್ಬೇಡ. ಬಾಣ ತಗೊಂಡ್ ದೌಡ್ ಬಾ, ಅಲ್ಲೇ ನಾ ಇರ್ತಾನ ಹೊಲ್ದಾಗ. ಏನ್ ಹೇಳ್ತ? ಆಯ್ತವ್ರಿ ತಂಗಿ, ನಾ ಕರೆಂಟ್ ಚಾಲು ಮಾಡ್ತಾನ. ಅಣ್ಣ ಊಟ ಮಾಡ್ತಿದ್ನೆ. ಅತ್ತಿ ನೀವು ಎಲ್ಲಾರು ಕೂಡಿ ಊಟ ಮಾಡ್ರಿ, ನಾ ಬರ್ತೇನವ. ಹುಚ್ಚನಾನ ಹಾಟೆ
ಎರಡು ತಂಗಿ ಕೊಳ್ಳಾಗ ಹಾಕಿದೆ ನನ್ನ ಕೊಳ್ಳಾಗ ಹಾಕನತ್ ನಾ ಸೆರಗ್ ತೆಗೆದ್ ನಿಂತಾನಿ ಮಾಡಕ್ಕೆ ತಂಗಿ ಇನ್ ಹಾಕೊಂಡ್ ಹೋಗಕ್ಕೆ ವರ್ಷ ಬಂಗಾರ ನಿನ್ನೊಂದ್ ಗತಿನ ಕಾಣಿಸ್ತಾನೆ ನಿನ್ನ ಗತಿ ಕಾಣಿಸೋದಕ್ಕ ನನ್ಗೇನ್ ಸಮಾಧಾನ ಇಲ್ಲ ನೋಡಿ ಏ ಸುಳುಗೇಡಿ ಏನ್ ಮಕ್ಕ ನೋಡ್ಕೊತ ನಿಂತದಿ ರೊಕ್ಕ ಬಂಗಾರ ಎಲ್ಲಾ ತಂಗಿ ಕೊಟ್ಟಾನ ಈ ಒಡಕ್ ಮನ್ಯಾಗ ನೀ ಬಾಳೆ ಮಾಡಾಕತ್ತೇದಿ ಮನಿ ಕಟ್ಸೋದ್ ಗೊತ್ತಾಗಂಗಿಲ್ಲ ನಾವ್ ಬಾವಾಗ ನನ್ನ ಮಾತ್ ಯಾರು ಕೇಳ್ತಾರ ಈ ಮನ್ಯಾಗ ವರ್ಷ ಬರ್ತಾಳು ಬಂಗಾರ ಒಯ್ತಾಳ ಇನ್ನ ಏನ್ ಮಾಡ್ಬೇಕತ್ತಾಳ ಯಾಂಬಲ್ಲಕಿ ಈ ಭೂಮಿ ತಲೆ ಮೇಲೆ ಆಕಿ ಬದುಕ್ರೇನ ಒಯ್ಯಾಕಿಲ್ಲ ಅಂದ್ರ ನಿನ್ನ ಮಾತಿನ ಅರ್ಥ ಏನ ಯಾವ ನನಗ ತಿಳಿವಲ್ತು ನಾನು ಬಾಣ ತಗೊಂಡ ದೇವ್ರ ಗುಡಿಗೆ ಹೋಗ್ತೀನಿ ಬಾಣ ನೀವ್ ಐತಿ ಒಯ್ಯಂಗಿಲ್ಲ ಇವತ್ ಲಕ್ಷ್ಮಿ ಕೈಯಾಗ ಕೊಟ್ಟು ಕಳ್ಸುನು ಲಕ್ಷ್ಮಿ ಏ ಲಕ್ಷ್ಮಿ ಏನಾತ್ ರೈತರಿ ತಂಗಿ ಇವತ್ತ ದೇವ್ರ ಗುಡಿಗೆ ಬಾಣ ನೀನ ಕೊಟ್ಟು ಬಾ ಅತ್ತಿರಿ ಅಣ್ಣ ವೈನಿಗೆ ಬಾಣ ತಗೊಂಬಾ ಅಂತ ಹೇಳ್ಯಾನ್ರಿ ಲಕ್ಷ್ಮಿ ಗುಡಿಗೆ ತಂಗಿ ಅಕ್ಯಾಲ ಬಾಣ ತಗೊಂಡ್ ಹೋಗಿಳ ತಲಿ ಮೇಲ ನೀರ್ ಹಾಕೊಂಡಾಳ ನೀನ ಹೋಗಿ ಬಾಣ ಕೊಟ್ಟು ಬರೋ ಮಾತಾಡ್ರಿ ರೈತರಿ ಬಾಣ ತಗೊಂಡ್ ನಾನ ಲಕ್ಷ್ಮಿ ಗುಡಿಗೆ ಹೋಗ್ಕೊಂಡ್ರಿ ತಂಗಿ ನಾನ ಬಾಣದ ಕಟ್ತೇನ ನೀನ ಹೊರಗ ತೆಂಗಿನಕಾಯ್ದಾವು ತಗೋ ನಡಿ ಆತಾಡ್ರಿ ರೈತಿ ಲಕ್ಷ್ಮಿ ಈ ಬಂಗಾರ ಹಾಕೊಂಡ್ ಗಂಡನ ಮನ್ಯಾಗ ಬಾಳೆ ಮಾಡಾಕೇನ ನಿನ್ನ ಬಾಳೆ ಮಾಡಾಕ್ ಬಿಡಂಗಿಲ್ಲ ಆ ಬಂಗಾರ ನನ್ನ ಮಗಳಿಗೆ ಆಗಬೇಕ ಯವ್ವ ಏನ್ ಹಾಕತೀನಿ ಇದ್ರೊಳಗ ಹೇ ಸುಮ್ಕೊಂಡ್ರ ನೀನ್ ಬಾಳ್ಯಾಕ ಮುಳ್ಳ ಹಾಕಾಳಕ್ಕೆ ಆಕಿನ ಸಡ್ಲಿ ಬಿಡಂಗಿಲ್ಲ ಆಕಿನ ಒಟ್ಟ ಈ ಭೂಮಿ ತಲೆ ಮೇಲೆ ಒಟ್ಟು ಬದುಕಿಸೋದ ಬೇಡ ಯವ್ವ ಅವ್ರ ಅನ್ನಗೆ ಈ ವಿಷಯ ಗೊತ್ತಾದ್ನ ಸುಮ್ಮನೆ ಬಿಡ್ತಾನ ಜನ ಇಬ್ಬರು ಹೇ ಸುಮ್ಕೊಂಡ್ರ ನಾವ್ ಈಸ ಹಾಕಿದ್ ನಿನ್ ಗಂಡಗೆ ಏನ್ ಗೊತ್ತಾಕತಿ ಬಾಯಿ ಮುಚ್ಕೊಂಡ್ ಅಟ್ಟ ಕುಂಡ್ರ ಹೋಗ್ ಒಳಗಿಲ್ಲ ಲಕ್ಷ್ಮಿ ಏ ಲಕ್ಷ್ಮಿ ಯವ್ವ ಅದ್ ಕೈಯ ಹಿಡ್ಕೊಂಡ್ ಅದ್ರಾಕತ್ತಿದ್ರಲ್ಲ ಯಾಕಿನ ಹೇ ಕಾಯಿಲೆ ಅದನ್ನ ತಗೋ ಒಳಗ್ ಹೋದ್ ಇಡೋಗ ಏ ಲಕ್ಷ್ಮಿ ಅತ್ತಿರಿ ತೆಂಗಿನಕಾಯನ್ನ ಇಲ್ರಲ್ಲ ಎಲ್ಲಾ ಕಡೆ ಹುಡ್ಕ್ಯಾಡ್ನಿ ತೆಂಗಿನಕಾಯಿ ಇಲ್ಲ ತೆಂಗಿನಕಾಯಿ ಇರಿದ್ರ ಏನಾತು ಗಾಣವೇನಿ ಮತ್ತ ಊದಿನ ಕಡ್ಡಿ ಒಯ್ಯ ಆ ಲಕ್ಷ್ಮಿಗೆ ಬಾಣ ಓದೋದು ಹೊಳಿ ತರೋದು ಪದ್ಧತಿ ಇಲ್ಲ ಎಲ್ಲಾ ಅಲ್ಲೇ ತಿಂದು ಬಾ ಒಂದ್ ಅಗಲ್ ಬಿಡಬೇಡ ಇದ್ರಾಗ ಆತಾಡ್ರಿ ಅತ್ತಿರಿ ಎಲ್ಲಾ ಅಲ್ಲೇ ಕೂತ್ ತಿಂದು ಬರ್ತೇನ್ರಿ ಇನ್ನೇನು ಬರ್ತೀವಿ ಹೊಳ್ಳಿ ಮನೆಗೆ ನೀನ್ ಅಲ್ಲೇ ಮಣ್ಣ ಕೊಡ್ತೀವ ಯವ್ವ ನನಗೆ ಯಾಕೋ ಧೈರ್ಯ ಆಗೋತಿವ ನನಗ ಗಂಜಿಗೆ ಬರಾಕತ್ತೈತಿ ಏ ಅಂಜ ಬೇಡ ನಾ ಅದಾನ ಅಂಜ ಬೇಡ ನಾ ಇವ್ರ ತಕ ಅಂಜ ಬೇಡ ಆಕಿನ ಗಟ್ಟಿ ಕಾಣಿಸ ಮುಂದಿನದಾಗದ ಎದ ಕಾಣಿಸ್ತಿ ಇವತ್ತ ರಾಖಿ ಹಬ್ಬನು ಆತು ದೇವ್ರಿಗೆ ಅಟ್ಟು ಬಾನ ಮಾಡಿ ನನ್ನ ಗಂಡ ಕರ್ಯಾಕ್ ಬರ್ತನಂದಾನು ನನ್ನ ಗಂಡ ಬಂದ್ರಪ್ನ ಹೋಗಿ ಬಿಡ್ತೀನಿ ಇವಾಗ ಗಂಡನ ಮನೆಗೆ ಲಕ್ಷ್ಮೀ ದೇವಿ ದುರ್ಗಾವಾಯಿ ದುರ್ಗಾ ಪರಮೇಶ್ವರಿ ಎಲ್ಲಾರನು ಕಾಪಾಡುವ ಅತ್ತಿ ಬಾನ ಮನಿಗ್ ತರಬೇಡ ಅಂದಾಳು ಇಲ್ಲೇ ಕೂತಿಂದ ಇಲ್ಲೇ ನೀರ್ ಕುಡ್ದ ಮನಿಗ್ ಹೋಗ್ತಾನ ಒಂದ್ ಅಗಳು ಉಳ್ಸ್ಕೊಂಡ್ ಬರ್ಬೇಡ ಅಂದಾಳ ಅವ್ರ ಮನಿ ಪದ್ದತ್ತ ನಾನ್ ಅವ್ರ ಮನಿದ್ ನನಗ್ ಗೊತ್ತಿಲ್ಲ ಊಟ ಮಾಡ್ತಾನ ಒಂದ್ ಅಗಳು ಬಿಡಂದ ಊಟ ಮಾಡಿ ಇಲ್ಲೇ ನೀರ್ ಕುಡ್ದ್ ಮನಿಗ್ ಹೋಗ್ತಾನ ಏ ಯವ್ವ ಎದಕ್ಕೆ ಟಾನ್ಸರ್ಲಿ ಓಡಾತದಿ ಏ ಸುಮ್ರ ನಾನದ ಹಾಕಿದೀಸ ತಿಂದಿಲ್ಲ ಅಂದ್ರ ಬಾಳ ಚಲೋ ಆತ ಸತ್ತ ಹೋಗ್ತಾಳ ನನಗೊಂದ್ ತೆರಿಗೆ ಹಾಲು ಕುಡ್ದಂಗ ಆಕೈತಿ ನೋಡ ಅಂದ್ರೆ ಹತ್ತಿ ಅದ್ರಾಗ ವಿಷ ಹಾಕೀನಿ ಅದನ್ನ ತಿಂದಳಂದ್ರ ಪಾಡಕತಿ ಅಂದಳಂದ್ರೆ
ಏನು ಮಾಡ್ಯಾರ ಇವ್ರು ನಾಟಕ ನೋಡಬೇಕ. ಸಂಗ್ತ್ಯಾಕ ಆಗಕತ್ತಿ ಹೊಟ್ಯಾಗ ಗಂಟ್ಲಾಗ ಉರಿಯಾಕತ್ತೈತಿ ಸಂಗಟ ವಾ ಬಾಳ್ಕರ್ ಸಂಗಟ ಆಗತೈತಿ ನೀರಾರ ಕುಡ್ ಬರ್ತೀನಿ ಸಂಗಟ ವಾ ಅಪ್ಪ ತಲೆ ಎಲ್ಲ ತಿರ್ಗಾತೈತಿ ಕಣ್ಣು ಮಂಜು ಮಂಜು ಕಾಣತ್ತೇವ ವಾ ಅಣ್ಣ ಅಣ್ಣ ವಾ ಸಂಗಟ ವಾ ಸಂಗಟ ಯಾವಾಗ ಹಿಂಗಾಗಿದ್ದಿಲ್ಲ ನನಗೆ ಭಾಳ ತ್ರಾಸಾಗತ್ತಿತ್ತು ಮನೆಗೂ ಆದ್ರ ಆತ ಅವ್ವ ಸಂಗಟವ್ವ ಲಕ್ಷ್ಮೀ ದೇವಿ ನಿನಗೆ ಬಾನ ತಂದೀನಿ ನಿನಗೆ ಬಾನ ಮಾಡಿದ್ನ ತಿನ್ನಾಟ್ಲಿ ಏನಾರು ಹೊಟ್ಯಾಗ ಸಂಗಟ ಆಗತೈತಿ ಆಮೇಲೆ ಅವ್ವ ತಾಯಿವ್ವ ಅಣ್ಣ ಮನೆಗೆ ಹಂಗೆ ಹೋಗಂತೇನಿ ಎಲ್ಲ ತಿರ್ಗತೈತಿ ಅಪ್ಪ ಅವ್ವ ಸಂಗಟ ಸಂಗಟ ವಾ ಹೊಟ್ಟೆ ಭಾಳ ತ್ರಾಸಾಗತೈತಿ ವಾ ಏ ತಂಗಿ ಬಿದ್ದಾಳ ತಳಗ ಬಿದ್ದಾಳ ಸತ್ತಳ ಆಕಿ ಇಸನ ಹಾಕಿದ ಇಸ ಹತ್ತೈತಿ ಆಕಿಗೆ ಸಾಯಿನಿ ಅಲ್ಲೇ ಅಲ್ಲೇ ಅಣ್ಣ ಅಣ್ಣ ಅಯ್ಯಪ್ಪ ನಿನ್ ಗಂಡ ಬಂದಾನ ಅಯ್ಯಪ್ಪ ಸಂಗಟ ಅಣ್ಣ ಏನತ್ತವ ಏನಾತಮ್ಮ ಯವ್ವ ಲಕ್ಷ್ಮವ್ವ ಅಣ್ಣ ಏನಾತ ಮಾತಾಡವ ಏನಾತವ ಏನಾತ ತಂಗಿಗೆ ಸಂಗಟ ಆಗತೈತಿ ಅಣ್ಣ ತಮ್ಮ ಸಂಗಟ ಆಗತೈತಪ್ಪ ಸಂಕಟ ಆಗ್ತೈತಿ ಅಣ್ಣ ಅಣ್ಣ ನಾ ಸಾಯ್ತನಣ್ಣ ಹಂಗೆಲ್ಲ ಬೇಡವಾ ನೀ ಹಂಗೆಲ್ಲ ಅನ್ನಕ್ ಹೋಗ್ಬೇಡ ಅಯ್ಯೋ ದೇವ್ರೆ ಎಂತ ಪ್ರಸಂಗ ತಂದಿಯಪ್ಪ ಇವತ್ತು ನನಗ ಲೇ ದವಾಖಾನಿಗೆ ಹೋಗುನು ಫೋನ್ ಹಚ್ಚಿ ಯಾರಿಗಾರಿ ಲಕ್ಷ್ಮವ್ವ ರೀ ಫೋನ್ ನಿಮ್ಮ ಹತ್ತೆ ಕಾಯ್ತಲ್ರಿ ಲಕ್ಷ್ಮವ್ವ ಅಣ್ಣ ಅಣ್ಣ ಯಾಕವ್ವ ನಿನ್ಗೇನು ಆಗಂಗಿಲ್ಲ ನಾನು ನಿಮ್ಮ ಮಣ್ಣಿನ ಬದುಕಿಸ್ಕೊತನವ ತ್ರಾಸಾಗತೈತಿ ಅಣ್ಣ ಹೊಟ್ಯಾಗ ಭಾಳ ಸಂಗಟ ಆಗತೈತಿ ಇಲ್ವಾ ದವಾಖಾನೆ ಕರ್ಕೊಂಡು ಹೋಗು ನಿನ್ಗೇನು ಆಗಂಗಿಲ್ಲ ಸಮಾಧಾನ ಮಾಡ್ಕೋ ನಾ ಬದುಕಂಗಿಲ್ಲ ಅಣ್ಣ ಹಂಗೆಲ್ಲ ಅನ್ಬೇಡವ ಯಾಕೆ ಏನಾಯ್ತು ಹೇಳಿ ನಿನಗೆ ಅಣ್ಣ ಆತಿ ಬಾನ ಮಾಡ್ಕೊಂಡ್ ಬಾನ ಮನೆಗೆ ತರಬೇಡ ಅಲ್ಲೇ ಗುಡಿ ಮುಂದೆ ಕೂತ ಒಟ್ಟು ಒಂದ್ ಅಗಳು ಬಿಡಲ್ದ ಎಲ್ಲ ತಿನ್ನತ್ ಹೇಳಿಲ್ಲಣ್ಣ ಆ ಬಾನ ತಿನ್ನಾಟ ನನಗೆ ಹೊಟ್ಯಾಗ ಸಂಗಟ ಗಂಟ್ಲದಾಗ ಉರಿಯತೈತಿ ಅಣ್ಣ ಇಲ್ಲವ ಬಾಣ ತಿನ್ನಂತೆ ನೀನು ಹೊಟ್ಟೆ ಸಂಕಟ ಆಗಕತ್ತೈತ ಹೌದಣ್ಣ ಅತ್ತಿ ಆ ಅನ್ನದಾಗ ಏನ್ ಹಾಕಿದ್ದಿ ಹೇಳತ್ತಿ ಹೇಳಿ ಏನ್ ಮಾಡ್ರಿ ನಮ್ಮ ತಂಗಿಗೆ ಮಾತಾಡತ್ತಿ ಹೇಳ ನನ್ ತಂಗಿ ಸಾಯ್ತಾಳ ಬದುಕಿಸ್ಕೊಂಡು ಹೇಳಕ್ಕಿಗೆ ಹೇಳತ್ತಿ ಅಣ್ಣ ಅಯ್ಯೋ ಇಲ್ಲ ನಿನಗೇನು ಆಗುದಿಲ್ಲ ಅತ್ತಿ ನಿನ್ನ ಕೈ ಮುಗಿತನು ಬೇಕಾದ್ರೆ ನಿನ್ನ ಕಾಲು ಹಿಡ್ಕೋತನ ಅನ್ನದಾಗ ಏನ್ ಹಾಕಿದ್ದಿ ವಿಷ ಹೇಳತ್ತಿ ಇಲ್ಲಿದ್ರೆ ನನ್ನ ತಂಗಿ ಸತ್ತೊಕ್ಕಾಳ ಹೇಳತ್ತಿ ಯಪ್ಪ ತಮ್ಮ ನಾ ಏನ್ ಮಾಡೇನಿ ನನ್ ಮೇಲೆ ಯಾಕನಿ ಇಲ್ಲವ ಏನು ಹಾಕಿದ್ರು ನಿನಗ ಅತ್ತಿ ಹೇಳ ನೀರ ಹೇಳಿ ಏನ್ ಮಾಡ್ರಿ ತಂಗಿಗೆ ಇಲ್ಲ ಇದನ್ ತಿನ್ನತ್ತಿ ನನ್ನ ಹೊಟ್ಟೆ ತಂಗಿ ಹೊಟ್ಟೆ ಸಂಕಟ ಆಗ್ತೈತ ಇದ್ರಾಗ ನೀ ವಿಷಾನ ಹಾಕಿರ್ಬೇಕ ಅದಕ್ಕೆ ನನ್ನ ತಂಗಿ ಸಂಕಟ ಹೇಳಾಕತ್ತೇಳ ಹೇಳತ್ತಿ ಮಾತಾಡ ಗಂಟು ಬಿದ್ರಪ್ಪ ಹೋಗ್ತಾನೆ ಬಿಡ್ರಿ ಅತ್ತಿ ಹೇಳ ಹೋಗ್ಬೇಡತ್ತಿ ಸಂಗಟ ತ್ರಾಸ ಬಾಳಾಗತೈತಿ ಲಕ್ಷ್ಮಿ ಅಣ್ಣ ಅಣ್ಣ ವೈನಿ ನಾ ಸಾಯ್ತನ ಬದುಕಂಗ ನಾನು ಉಳಿಸ್ಕೊ ವೈನಿ ನಿನ್ಗೇನು ಆಗಲ್ಲ ಲಕ್ಷ್ಮಿ ನಿನ್ ದವಾಖಾನಿಗೆ ಒಯ್ತೀವಿ ತ್ರಾಸ ಬಾಳಾಗತೈತಿ ವೈನಿ ನೀನು ಕೈ ಮುಗಿದು ಕೇಳ್ಕೊತನ ನಮ್ಮ ಅಣ್ಣನ ಚಂದಾಗ ನೋಡ್ಕೊಂಡು ಹೋಗು ಅವಂಗ ಹೊತ್ತಿಗೆ ಊಟ ಅದು ಮಾಡ್ಸುತ್ತ ಬಾ
ಆ ಹೊಲದಾಗ ದುಡಿಯಾಕತ್ತಂದ್ರ ಊಟದ ಕಬರ್ ಮಾಡಂಗಿಲ್ಲ. ಏನಂತ ಒಟ್ಟು ತಗದಾನ ಮಾಡ್ತಾನು. ನಮ್ಮ ಅಣ್ಣನ ಚಂದಾಗ ನೋಡ್ಕೊಂಡ್ ಹೋಗ್ಬೇಡಿ. ಲಕ್ಷ್ಮಿ ಮಿಗಿತ್ತು ನಿನ್ಗೇನು ಆಗೋದ್ ಲಕ್ಷ್ಮಿ? ಅಯ್ಯೋ ಲಕ್ಷ್ಮಿ ಅಯ್ಯೋ ತ್ರಾಸ ಆಗತ್ತೆ. ಲಕ್ಷ್ಮಿ ಅಯ್ಯೋ ಲಕ್ಷ್ಮಿ ಲಕ್ಷ್ಮಿ ಮಾತಾಡ್ ಲಕ್ಷ್ಮಿ. ಲಕ್ಷ್ಮಿ ಮಾತಾಡ್ ಲಕ್ಷ್ಮಿ. ರೀ ಲಕ್ಷ್ಮಿ ಮಾತಾಡ ಬರ್ರಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮವ್ವ ಲಕ್ಷ್ಮವ್ವ ಅಯ್ಯೋ ನಮ್ಮ ತಂಗಿ ಸತ್ತು ನಮ್ಮ ತಂಗಿ ಸತ್ತು ಯಪ್ಪ ಮೋಸ ಮಾಡ್ರಿ ನನಗೆ ಜೀವನದಾಗ ಮೋಸ ಮಾಡ್ರಿ ನೀವು ಅಯ್ಯಪ್ಪ ಅತ್ತಿ ನಾ ನಿನಗೇನು ಅನ್ಯಾಯ ಮಾಡೀನಿ ನಿನಗೇನು ದ್ರೋಹ ಮಾಡೀನ ಅಯ್ಯಪ್ಪ ಇಲ್ಲ ಇಲ್ಲ ಇದನ್ನು ತಿಂದ್ರಿಂದನ ನಮ್ಮ ತಂಗಿ ಸತ್ತಳ ಅಂದ್ರ ನಾನು ಬದುಕಬಾರ್ದು. ಇದನ್ನ ತಿಂದು ನಾನು ಸತ್ತು ಹೋಗ್ಕನು. ಲಕ್ಷ್ಮಿ ನಾನು ಬರ್ತೀನಿ ನಿನ್ ಜೋಡಿ ಅವ್ವ, ನಾನು ಬರ್ತೀನಿ. ಬೇಡರಿ, ಇದ್ರಾಗ ನಮ್ಮ ಅವ್ವ ವಿಷ ಹಾಕ್ಯಾಡ್ರಿ, ನೀವ್ ತಿನ್ಬೇಡ್ರಿ. ಇದ್ರಾಗ ನಿಮ್ಮ ವಿಷ ಹಾಕ್ಯಾಳ? ಅಯ್ಯೋ ನನ್ನ ತಂಗಿಗೆ ನಾಸ ಮೋಸ ಮಾಡಿಬಿಟ್ಟಿನ್ರು ಯಪ್ಪ, ಮೋಸ ಮಾಡಿ. ನನ್ನ ತಂಗಿ ಪಂಚಮಿ ಮುಗಿಸ್ಕೊಂಡ ಗಂಡನ ಜಡಿ ಹೊಕ್ಕನಂದಳ. ಆದ್ರೆ ನಾನು ಯವ್ವ ಬೇಡ, ರಕ್ಷಾ ಬಂಧನ ಐತಿ, ನನಗೆ ರಾಖಿ ಕಟ್ಟಿ ಹೋಗಕ್ಕಿ ಅಂತ ಹೇಳಿ ಈಗ ಆಕೆ ಗಂಡ ಬಂದ ನನ್ನ ಹೆಂಡತಿನ ಕಳಿಸ್ಕೊಡಂದ್ರೆ ನಾ ಏನು ಹೇಳುವಪ್ಪ? ಯವ್ವ ನಿನ್ನ ಗಂಡನ ಬೆನ್ನಟ್ಟಿ ಹೋಗಿದ್ದೆ ಅಂದ್ರ ಜೀವಂತ ಬದುಕ್ತಿದ್ದಿ. ನಿನ್ನ ನಾನ ಕರೆಸಿ ಕೊಲೆ ಮಾಡಿದಂಗ ಆತೇವ್ವ. ಇಲ್ಲ, ನನ್ನ ತಂಗಿ ಇಲ್ಲದ ಈ ಜೀವನನ ಬೇಡ. ನಾನು ನನ್ನ ತಂಗಿ ಜೋಡಿ ಸತ್ತು ಹೋಗ್ಕನ. ನೀವಿಬ್ರು ಅವ್ವ ಮಕ್ಕಳ ಚಂದಂಗಿರಿ, ಜೀವನ ಮಾಡ್ರಿ ಅಂದ್ರೆ ದೇವ್ರು ನಿಮಗೆ ಮೆಲ್ಸ್ತಾನ. ಯವ್ವ ಲಕ್ಷ್ಮವ್ವ, ನಾನು ನಿನ್ ಜೋಡಿ ಬರ್ತೇನೆ. ಲಕ್ಷ್ಮವ್ವ, ನಾನು ಬರ್ತೇನೆ ನಿನ್ ಜೋಡಿ. ಇಲ್ಲ ಇಲ್ಲ, ನಾನು ಇದನ್ನ ತಿಂದು ಸತ್ರ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ. ಇಲ್ಲ, ನನ್ನ ತಂಗಿನ ಯಾಕೆ ಕೊಂದ್ರಿ, ಎದ್ರ ಸಂಬಂಧ ಕೊಂದ್ರಿ ಗೊತ್ತಾಗ್ಬೇಕು ನನಗೆ. ಅತ್ತಿ ಹೇಳ, ಯಾಕೆ ಕೊಂದಿ ನಮ್ಮ ತಂಗಿನ? ಮಾತಾಡ, ಯಾಕೆ ಕೊಂದ್ರಿ? ರೀ ನಂದೇನು ತಪ್ಪಿಲ್ರಿ. ನಿಂದು ತಪ್ಪಿಲ್ಲ ಅತ್ತಿ, ಯಾಕೆ ಕೊಂದಿ? ಯಾಕೆ ಕೊಂದಿ? ನಿನ್ನ ಕೇಳಾಕತ್ತೀನಿ, ಮಾತಾಡ. ತಮ್ಮ, ನಿಮ್ಮ ತಂಗಿಗೆ ಬಂಗಾರ ರೊಕ್ಕ ಕೊಡದ್ ನೋಡಿ ನಾನು ಹೊಟ್ಯಾಗ ಜೈತಿದ್ದ, ನಾನ ಇಸಾಯ್ತೇನೆ ತಮ್ಮ. ಈ ಬಂಗಾರನ ನನ್ನ ತಂಗಿನ ಕೊಲ್ತೈತೆ ಅಂದಿದ್ರ ಈ ಬಂಗಾರ ನನ್ನ ತಂಗಿ ಕೊಡ್ತಿದ್ದಿಲ್ಲೋ ಯಪ್ಪ, ನಾ ಕೊಡ್ತಿದ್ದಿಲ್ಲ. ಇದು ಆಕೆ ಹುಟ್ಟಿ ಬೆಳೆದ ಮನೆ, ಇದು ಆಕೆ ಹಾಲುಂಡ ತವರೂರ. ಈ ಮನೆಯಾಗ ನನಗೆ ಎಷ್ಟು ಅಧಿಕಾರ ಐತಿಲ್ಲ ಅಷ್ಟು ಅಧಿಕಾರ ಐತಿ. ಆಕಿನೂ ನಮ್ಮ ಅಪ್ಪನ ರಕ್ತ ಹಚ್ಕೊಂಡು ಹುಟ್ಟ್ಯಾಳ. ಈ ಮನೆಯಾಗ ಹುಟ್ಟಿ ಇನ್ನೊಂದು ಮನೆ ಬೆಳಗಾಕ್ ಹೋಗಿದ ದೇವತೆಗೆ ಸಂತೋಷವಾಗಿ ನಾ ಕೊಟ್ಟಿದ್ದ ಬಂಗಾರ ನಿಮಗೆ ಕೊಡ್ಬೇಡ ಅಂದಿದ್ರೆ ನಾ ಕೊಡ್ತಿದ್ದಿಲ್ಲ. ಇಲ್ಲ ಇಲ್ಲ, ನಿಮ್ಮಂತ ತಾಯಿ ಮಕ್ಕಳು ಈ ಭೂಮಿ ಮೇಲೆ ಬದುಕಬಾರ್ದು. ಬದುಕಿದ್ರ ತವ್ರಿಗೆ ಮನೆಗೆ ಬರ್ ಹೆಣ್ಣು ಮಕ್ಕಳ ಜೀವಕ್ಕೆ ನೆಮ್ಮದಿನ ಸಿಗಂಗಿಲ್ಲ. ಪವಿತ್ರವಾದ ರಕ್ಷಾ ಬಂಧನ ಕಟ್ಟಿ ನನ್ನ ತಂಗಿ ಮರಳಿ ಗಂಡನ ಮನೆಗೆ ಹೋಗಬೇಕಾದಕ್ಕಿನ ಮಶಾನ ಕಳಿಸಿರಿ. ಅಂದ ಬಳಕ ನಾನು ನಿಮ್ಮನ್ನು ಬದುಕಿಸಂಗಿಲ್ಲ, ನಾನು ನಿಮ್ಮನ್ನು ಬದುಕಿಸಂಗಿಲ್ಲ. ಯಾರು ನನ್ನ ತಂಗಿನ
ಮೋಸ ಮಾಡಿರಿ ಅಂದ ಬಳಕ ನಿಮ್ಮಿಬ್ಬರಿಗೆ ಮೋಸ ಆಗಾಕ ಬೇಕ. ನಡ್ರಿ ತಿನ್ರಿ ಇದನ್ನ ಹಾ ಬೇಡ ತಮ್ಮ ಹಾ. ಬೇಡ ತಮ್ಮ. ನನ್ನ ತಂಗಿದನ್ನ ತಿಂದು ಸಾಯ್ಬೇಕಾದ್ರೆ ಆಕಿ ಮನಸ್ಸ ಎಟ್ಟು ಮರಗಿರಬಾರ್ದ, ಹಾ ಎಟ್ಟು ಮರ ಅಂದಿರಬಾರ್ದ. ಹಾ ನಿನಗೆ ಹಾಕಬೇಕಾಗಿತ್ತ ನನ್ನ ಮನೆ ಉಸಾಬರಿ ತಿಂಡ. ನಮ್ಮ ಮನಿ ಬಂದು ಪಾಜಿಲ್ ಮಾಡಿ ನಮ್ಮ ಮನಿ ಮಶಾಣ ಮಾಡಿಬಿಟ್ಟಿ. ಬಾಯ್ ಬಾಯ್ ಹೇಳ್ಬೇಕಾಗಿತ್ತಲ್ಲ. ನನ್ನ ಗಂಡ ಅವ್ರ ತಂಗಿ ಮೇಲೆ ತನ್ನ ಪ್ರಾಣನ ಇಟ್ಟಾನ. ಆಕಿನ ಕೊಂದ್ರ ನಮ್ಮನ್ನ ಜೀವಂತ ಬದುಕಿಸಿದ್ರಂತ ನಿಮ್ಮ ಅವ್ಗ ಬುದ್ಧಿ ಹೇಳ್ಬೇಕಾಗಿತ್ತಲ್ಲ. ತಾಯಿ ತಾಳ್ತಕ್ಕಂತೆ ಕುಣದ ನಮ್ಮ ತಂಗಿನ ಕುಂದ ಯಾವ ಸುಖ ಉಣ್ಬೇಕಂತ ತಿನ್ನು ತಿನ್ನು ತಿನ್ನು. ತಾಯಿಗೆ ಬುದ್ಧಿವಾದ ಹೇಳೋದು ಬಿಟ್ಟುಕೊಟ್ಟ ನಿಮ್ಮ ಅವ್ವನ ತಾಳಕ್ಕಂತೆ ಕುಣದ ನನ್ನ ಸಂಸಾರನ ಹಾಳು ಮಾಡ್ಬಿಟ್ಟಿ. ಹೇಳ್ಬೇಕಾಗಿತ್ತು ನಿಮ್ಮ ಅವ್ವಗ ನನ್ನ ಗಂಡ ಅವ್ರ ತಂಗಿ ಮೇಲೆ ಪ್ರಾಣನ ಇಟ್ಟಾನ. ಆಕಿನ ಕೊಲ್ಲಬೇಡ ಯವ್ವ ವಿಷ ಹಾಕಬೇಡ ಅಂತ ಹೇಳ್ಬೇಕಾಗಿತ್ತ. ಅದಕ್ಕೆ ಹೇಳಿಲ್ಲ. ರೀ ನಂದೇನು ತಪ್ಪಿಲ್ರಿ, ನನ್ ಬಿಡ್ಬಿಡ್ರಿ. ತಪ್ಪಿಲ್ಲ, ತಪ್ಪಿಗೆ ಶಿಕ್ಷೆ ಆಗಾಕಬೇಕು. ತಿನ್ನು ತಿನ್ನು. ಯವ್ವ ಲಕ್ಷ್ಮಿ, ಯವ್ವ ಇಲ್ವಾ, ನಿನ್ನ ಜೀವನಕ್ಕೆ ನಾನು ಮೋಸ ಮಾಡಿಬಿಟ್ನಿ. ನಿನ್ನ ಗಂಡನ ಜೋಡಿ ಹೋಗಿದ್ದೆ ಅಂದ್ರೆ ನೀನು ಸುಖವಾಗಿರ್ತಿದ್ದೆ ಯವ್ವ, ಸುಖವಾಗಿರ್ತಿದ್ದೆ. ಇವರು ಈ ರೀತಿ ನಿನ್ನ ಮೋಸ ಮಾಡಿಕೊಳ್ತಾರಂತ ನನಗೆ ಗೊತ್ತಾಗಿದ್ರ ನಾನ ಕರ್ಕೊಂಡು ಹೋಗಿ ನಿನ್ನ ಗಂಡನ ಮನೆಗೆ ಬಿಟ್ಟು ಬರ್ತಿದ್ನಿ ಯವ್ವ, ಬಿಟ್ಟು ಬರ್ತಿದ್ನಿ. ನಮ್ಮ ಮನ್ಯಾಗ ಇಂಥ ಮೋಸ ಮಾಡೋದಾರ ತಿಳ್ಕೊಂಡಿದ್ದಿದ್ದಿಲ್ಲ ಲಕ್ಷ್ಮವ್ವ. ಯವ್ವ ಒಂದ್ಸಲ ಅಣ್ಣ ಅಂತ ಹೋದ್ರೆ ಯವ್ವ ನೀ ಕಟ್ಟಿದ ರಾಕಿ ಇಲ್ಲೇ ಐತಿ ಯವ್ವ, ಇಲ್ಲೇ ಐತಿ ಯವ್ವ. ಮಾತಾಡ. ಅಯ್ಯೋ ದೇವ್ರ, ಏನ್ ಮಾಡಿ ಈಗ? ಆಕಿ ಗಂಡ ಬಂದ ಮಮ್ಮ ನಾನು ಹೇಮ್ತೀನಿ ಕಳಸ, ನಾ ಕರ್ಕೊಂಡು ಹೋಗ್ಕನತ್ ಕೇಳಿದ್ರ ನಾ ಏನ್ ಹೇಳಿ? ನನ್ನ ತಂಗಿ ಸತ್ತಾಳಂತ ಹೇಳ? ಇಲ್ಲ ಇವ ನಿನ್ನ ಗಂಡಗ ಮೋಟಿ ತೋರಿಸುವಟ್ಟ ನನ್ನಲ್ಲಿ ಧೈರ್ಯ ಇಲ್ಲ ತಂಗಿ. ನಿನಗ ಇದನ್ನ ಹಾಕಿ ತಿನಿಸಿರಹುದಿಲ್ಲ ಮೋಸ ಮಾಡಿ. ಹಂಗ ನಿನ್ನ ಗಂಡ ಬರ್ಗುಡ್ದ ನಾನು ಸತ್ತು ಬಿಡುತ್ತೇನೆ ಲಕ್ಷ್ಮವ್ವ. ನಿನ್ನ ಗಂಡನ ಜೋಡಿ ನಿನ್ನ ಕಳಿಸಲಾರ್ದ ಈ ಮನ್ಯಾಗ ಇಟ್ಕೊಂಡ ನಾನು ತಪ್ಪು ಮಾಡಿಬಿಟ್ಟೇನಿ. ಅದಕ್ಕೆ ಅಣ್ಣ ನನ್ನ ಗಂಡನ ಜೋಡಿ ಹೊಕ್ಕನಂತ ಕೇಳಿದಾಗ ನಿನ್ನ ಕಳಿಸ್ಬೇಕಾಗಿತ್ತು. ಅದಕ್ಕೆ ತವರ ಮನ್ಯಾಗ ನಿನ್ನ ಪ್ರಾಣ ಕೊಟ್ಟೆ ಅಂದ್ರ ಅಣ್ಣನಿಗೋಸ್ಕರ, ಈ ಅಣ್ಣ ನಿನಗೋಸ್ಕರ ನಿನ್ನ ಜೋಡಿ ನಾನು ಬರ್ತೀನವ. ಈ ಪವಿತ್ರವಾದ ರಕ್ಷಾ ಬಂಧನ. ನನ್ನ ತಂಗಿ ಕಟ್ಟಿದ ರಾಖಿ ಇದು.
ಲಕ್ಷ್ಮಿ ನೋಡಿದ್ರಲ್ಲ ಪ್ರೇಕ್ಷಕರೇ, ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು.